ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಗೆ ಖಂಡನೆ. ರಾಜ್ಯಪಾಲ ಗೆಹ್ಲೋಟ್ ವಿರುದ್ಧ ರಾಷ್ಟ್ರಪತಿಗಳಿಗೆ ದೂರನ್ನ ಕೊಡುವುದಕ್ಕೆ ನಿರ್ಧಾರ ಮಾಡಿಕೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿರುವುದಕ್ಕೆ ಖಂಡನೆ ವ್ಯಕ್ತವಾಗಿದ್ದು, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿರುದ್ಧ ರಾಷ್ಟ್ರಪತಿಗಳಿಗೆ ದೂರು. ಅಹಿಂದ ಚಳುವಳಿ ಸಂಘಟನೆಯಿಂದ ರಾಷ್ಟ್ರಪತಿಗಳಿಗೆ ದೂರು. ಅಹಿಂದ ಚಳುವಳಿಯ ಸಂಘಟನೆಯ ವೆಂಕಟೇಶ್ ಗೌಡ ಅವರು ದೂರನ್ನ ಕೊಟ್ಟಿದ್ದಾರೆ. ಬಿಜೆಪಿ ಏಜೆಂಟ್ ರೀತಿ ರಾಜ್ಯಪಾಲರು ವರ್ತಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸುಭದ್ರ ಸರ್ಕಾರವನ್ನ ಬೀಳಿಸುವುದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಸಿದ್ದರಾಮಯ್ಯ ಅಹಿಂದ ವರ್ಗದ ನಾಯಕ, ಒಳ್ಳೆ ಆಡಳಿತವನ್ನ ಕೊಡ್ತಿದ್ದಾರೆ, ಆದರೆ ಅವರ ವಿರುದ್ಧ ಕುತಂತ್ರವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಆರೋಪಿಸಲಾಗಿದೆ. ರಾಜ್ಯಪಾಲ ಗೆಹ್ಲೋಟ್ ಅವರನ್ನ ವಾಪಸ್ ಕರೆಸಿಕೊಳ್ಳಿ ಅಂತ ಹೇಳಿ ಕೊಟ್ಟಿರುವಂತಹ ದೂರಿನಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ರಾಷ್ಟ್ರಪತಿಗಳಿಗೆ ದೂರನ್ನ ನೀಡಿದ ಅಹಿಂದ ಚಳುವಳಿ ಸಂಘಟನೆ. ಏನಿವತ್ತು ಈ ರಾಜ್ಯ ಕಂಡಂತ, ಈ ದೇಶ ಕಂಡಂಥ ಅಪ್ರತಿಮ ರಾಜಕಾರಣಿ ಸಿದ್ದರಾಮಯ್ಯನವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿರೋದು, ಮಾನ್ಯ ರಾಜ್ಯಪಾಲರು ಯಾವುದೇ ಪೊಲೀಸಿಂದ ಆಗಲಿ ಯಾವುದಾ ತನಿಖಾ ಸಂಸ್ಥೆಯಿಂದ ಆಗಲಿ ಏನೂ ಇಲ್ಲದಿರೋ ಸಂದರ್ಭದಲ್ಲಿ ಏಕಾಏಕಿ BJPಯವರ ಮತ್ತು JDS ಅವರ ಕುತಂತ್ರದಿಂದ ಅವರ ಒತ್ತಡಕ್ಕೆ ಮಣಿದು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿರೋದು ಪ್ರಜಾಪ್ರಭುತ್ವದ ಖಗೋಲೆ ಅಂತ ಹೇಳ್ತಾ ನಾವು ರಾಜ್ಯಪಾಲರಿಗೂ ಹೋಗಿ ಕೊಟ್ಟಿದ್ದೀವಿ. ನೀವು ಮಾಡಿರೋ ತಪ್ಪು ಈ ದೇಶ ಮತ್ತು ರಾಜ್ಯ ಕಂಡಂಥ ಎಲ್ಲ ವರ್ಗದ 80% ಜನ ಇವತ್ತು ಸಿದ್ದರಾಮಯ್ಯನ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಅಹಿಂದ ಮುಖಾಂತರ ನಾವು ರಾಜ್ಯಪಾಲರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ ಕೊಟ್ಟಿರೋ ತಪ್ಪು, ಏನೂ ತನಿಖೆ ಇಲ್ದಿರ, ಏನೂ ಅಪರಾಧ ಇಲ್ದಿರ ಒಬ್ಬ ನಿಷ್ಠಾವಂತ ರಾಜಕಾರಣಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಆಪಾದನೆ ಮಾಡಿರೋದು ಭಾರಿ ತಪ್ಪು. ತಾವು ರಾಜ್ಯಪಾಲರನ್ನ ಅತಿ ಶೀಘ್ರ ನೀವು ವಾಪಸ್ ತರಿಸ್ಕೋಬೇಕು. ಕರ್ನಾಟಕ ರಾಜ್ಯದಿಂದ ಒಬ್ಬ ನಿಷ್ಠಾವಂತ ರಾಜಕಾರಣಿಯನ್ನು ಇವತ್ತು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿರೋದು ತಪ್ಪು. ಅದರಿಂದ ನಾವು ನೇರವಾಗಿ ರಾಷ್ಟ್ರಪತಿಯವ್ರನ್ನ ನೋಡಿ, ರಾಷ್ಟ್ರಪತಿಯವರ ಕಚೇರಿಗೆ ನಾವು ನಮ್ಮ ಮೆಮೊರಂಡಮ್ ಕೊಟ್ಬಿಟ್ಟು ಬಂದಿದ್ದೀವಿ. ನೇರವಾಗಿ ನಮ್ಮ ರಾಜ್ಯದಿಂದ ರಾಜ್ಯಪಾಲರು ವಾಪಸ್ ಕರೆಸ್ಕೋಬೇಕು, ಇಲ್ಲಾಂದರೆ ಇಡೀ ರಾಜ್ಯಾದ್ಯಂತ ಬೆಂಕಿ ಬೀಳುತ್ತೆ. ಯಾವುದೇ ಕಾರಣಕ್ಕೂ ಕರ್ನಾಟಕ ಜನತೆ ಸುಮ್ಮನೆ ಇರೋದಿಲ್ಲ. ನೀವು ಒಬ್ಬ ಏಜೆಂಟ್, BJP ಏಜೆಂಟ್ ಥರ ನೀವು ವರ್ತನೆ ಮಾಡ್ತಾ ಇದ್ದೀರಿ. ರಾಜ್ಯಪಾಲರನ್ನು ಆದಷ್ಟು ಬೇಗ ವಾಪಸ್ ಕರೆಸ್ಕೋಬೇಕು ಅಂತ ನಾವು ಅಹಿಂದ ಚಳುವಳಿ ಮುಖಾಂತರ ನಾವು